ಈಗ ಇದು ಯಾವುದು ನನಗೆ ಪೂರ್ಣ ಮಾಹಿತಿ ಇಲ್ಲ. ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಸ್ಥಳಕ್ಕೆ ಹೋಗಿದ್ದಾರೆ. ನನಗೆ ಆರೋಗ್ಯದ ವ್ಯತ್ಯಾಸದಿಂದ ನಾನು ಯಾರ ಜೊತೆಲೂ ಮಾತಾಡಲಿಕ್ಕೂ ಆಗಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಅವರು ಇಲಾಖೆ ಅಧಿಕಾರಿಗಳ ಜೊತೆ ಮಾಡಿ ಒಂದು ಸಮಿತಿನೂ ರಚನೆ ಮಾಡಿದ್ದಾರೆ. ಇದು ಹಿಂದೆ ಬಸವರಾಜ ಬೊಮ್ಮಾಯಿಯವರು ಹೇಳಿದಾಗೆ ಸಮಿತಿ ರಿಪೋರ್ಟ್ ಬಂದಿದೆಯಾ ಏನು ನನಗೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅವರು ಟಿ ವಿಲಿ ನೋಡಿದೆ ನಾನು. ಏನು ಯಾವಾಗ ವ್ಯತ್ಯಾಸ ಆಗಿತ್ತು, ಹಿಂದೆ ಅದು ಎಚ್ಚರಿಕೆ ವಹಿಸಬೇಕಾಗಿತ್ತಾ, ಇದು ಸಡನ್ನಾಗಿ ಏನಾದ್ರು ನೀರು ಪ್ರೆಷರಿಂದ ಆಗಿರ್ತಕ್ಕಂಥದ್ದು ಅನ್ನೋದನ್ನು ರಿಪೋರ್ಟ್ ಬಂದ ನಂತರ ಅದನ್ನು ಮಾಡಬೇಕಾಗುತ್ತೆ. ಈಗ ಹೆಚ್ಚು ಮಳೆಯಿಂದ ಒತ್ತಡದಿಂದ ಅದು ಡ್ಯಾಮೇಜ್ ಆಗಿದ್ದರೆ ಅದು ಸರಿಪಡಿಸುವಂಥದ್ದು ಮೊದಲನೇ ಆದ್ಯತೆ. ಎಷ್ಟು ನೀರನ್ನು ಶೇಖರಣೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಜನರಿಗೆ ಅಚ್ಚುಕಟ್ಟಿನ ಪ್ರದೇಶಕ್ಕೆ ಅಷ್ಟನ್ನು ಮಾಡ್ಕೊಂಡು ಆ ಗೇಟನ್ನು ಸರಿಪಡಿಸೋದಕ್ಕೆ ಇವತ್ತೇನು ಬೇರೆ ವೀಕ್ಷಣೆಗೆ ಎಲ್ಲ ಸಮಿತಿಯನ್ನು ರಚನೆ ಮಾಡಿ ಅದನ್ನು ರಿಪೋರ್ಟ್ ಕಾಲ್ ಮಾಡಿದರೆ ಅದು ಬಂದ ಮೇಲೆ ಮಾಡ್ತಾರೆ. ಇದನ್ನು ರಾಜಕೀಯ ಬೆರೆಸೋದು ಸೂಕ್ತ ಅಲ್ಲ. ಎಕ್ಸಾಂಪಲ್ ಇದು ಅಂದರೆ KRS ವಿಚಾರದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮ ತಗೊಂಡಿದ್ದೀವಿ? KRS ಅಲ್ಲಿ ನಾವು ಈಗಾಗಲೇ ಮೊನ್ನೆ ಟೆಸ್ಟ್ ರಿಪೋರ್ಟ್ ಬಂದಿದೆ. ಸ್ಟಿಲ್ ಯಾವುದೇ ಥರದ ತೊಂದರೆ ಇಲ್ಲ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ 100 ವರ್ಷ ಹತ್ತತ್ರ ಆಗ್ತಾ ಇರೋದ್ರಿಂದ ಇದನ್ನು ಎಚ್ಚರಿಕೆ ವಹಿಸಿ ರಿಪೋರ್ಟನ್ನು ತೊಗೊಂಡಿದ್ದೀವಿ. ಆ ರಿಪೋರ್ಟ್ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಬಂದಿದೆ. ಈಗ ಈ ಒಂದು ಸಮಸ್ಯೆ ಹಿನ್ನೆಲೆಯಲ್ಲಿ ಎಲ್ಲ ಡ್ಯಾಮ್ಗೂ ಸಹ ಒಂದು ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಚಿವರು. ಸೊ ಮತ್ತು ಇನ್ನೂ ಎಚ್ಚರಿಕೆಯನ್ನು ವಹಿಸ್ತೀವಿ. ನೋಡ್ರಿ, ಈಗ ಅದೇನೋ ಹಳ್ಳಿ ಗಾದೆ ಸಡನ್ನ ಬರಲ್ಲ ನನಗೀಗ. ಕಾಮೇಲೆ ಕಣ್ಣಿಗೆ ದೇಶ ಎಲ್ಲ ಹಳದಿ ಅಂತಾರಲ್ಲ, ಹಂಗೆ ಅವ್ರಿಗೆ ಏನಾಗುತ್ತೆ ಕಳೆದ 1 ವರ್ಷ, ನಾನು ಆಮೇಲೆ ಮಾಡ್ತೀನಿ ಪ್ರೆಸ್ ಮೀಟು ಆಮೇಲೆ ಮಾಡ್ತೀನಿ. ಸೊ BJPಯವರಿಗೆ ಬರೀ ಟೀಕೆ ಮಾಡೋದೇ ಒಂದು ಕೆಲಸ ಅಂತ ಆಗಿದ್ದಾರೆ. ಅವ್ರು ಹೇಳ್ಕೊಳ್ಳಿ ಬಿಡಿ, ನಮಗೆ ಜವಾಬ್ದಾರಿ ಇರೋರು ಜವಾಬ್ದಾರಿ ನಡ್ಕೋಬೇಕಾಗುತ್ತೆ. ಅದೆಲ್ಲ ಗುರು, ನನಗೆ ಇವತ್ತು ಹುಷಾರಿಲ್ಲದೆ ಇರೋದು. ಬೇಗ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮುಗಿಸಿ ನಿಮ್ಮ ಪ್ರೆಸ್ ಮೀಟ್ ಮಾಡಿ ಹೋಗ್ತೀನಿ. ಅವ್ರು ಡೀಟೇಲ್